ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 6ನೇ ತರಗತಿಯಲ್ಲಿ ಗಣಿತದಲ್ಲಿ ನಾವು DSCRT ಅವರು ಬಿಟ್ಟಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ಅಭ್ಯಾಸವನ್ನು ಮಾಡೋಣ. ಆಲ್ರೆಡಿ ಎಲ್ಲ ವಿಷಯಗಳನ್ನೂ ಕೂಡ ಪೋಸ್ಟ್ ಮಾಡಿದ್ದೀವಿ. ಇವಾಗ DSCRT ದಲ್ಲಿರ್ತಕ್ಕಂಥ ಗಣಿತವನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಇದಾದ ನಂತರ ನಿಮಗೆ ಮತ್ತೆ ಪ್ರಾಕ್ಟೀಸ್ ಪೇಪರ್ಗಳು ಬರ್ತವೆ. ಸೊ ನಾವುಗಳು ಕೂಡ ನಿಮಗೆ ಪ್ರಿಪೇರ್ ಮಾಡಿ ಆ ಒಂದು ಪ್ರಾಕ್ಟೀಸ್ ಪೇಪರ್ಗಳನ್ನು ಖಂಡಿತವಾಗಿ ಮಾಡಿದರೆ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆ ಶುರು ಮಾಡೋಣ. ಮೊದಲ 4 ಬಹು ಆಯ್ಕೆಗಳಿದ್ದಾವೆ. ಕೊಟ್ಟಿರುವುದರಲ್ಲಿ ಕಂಪೌಂಡಿನ ಸುತ್ತಳತೆ ಅಂತ ಕೇಳಿದ್ದಾರೆ. ವೆರಿ ಈಸಿ ಅದ. ಎಲ್ಲ ಅಂಕಿ ಸಂಖ್ಯೆಗಳನ್ನು ಕೂಡಿಸಬೇಕು. ಸೊ ಕೂಡಿಸಿದ್ರೆ ಎಷ್ಟು ಬರ್ತದೆ? 22 ಬರ್ತದೆ. 22 ಸೆಂಟಿಮೀಟರ್ ಅನ್ನೋದು ಸುತ್ತ ಅಳತೆ. ಸೆಕೆಂಡ್ ಒನ್, ಕೊಟ್ಟಿರೋ ಆಕೃತಿಯಲ್ಲಿ ಕಡಿಮೆ ಸುತ್ತಳತೆಯನ್ನು ಹೊಂದಿರುವ ಆಕೃತಿ ಅಂತ ಕೇಳಿದ್ದಾರೆ. ಸೊ ಚಿತ್ರ 1, ಚಿತ್ರ 2 ಏನು ಮಾಡಬೇಕು? ಈ ಆಕೃತಿಗಳನ್ನು ಸುತ್ತಳತೆಯನ್ನು ಕೂಡಿಸ್ತಾ ಹೋಗಬೇಕು. ಓಕೆನಾ? ಸೊ ಕೂಡಿಸಿದ ನಂತರ ಯಾವ ಚಿತ್ರ 1 ಅಥವಾ ಚಿತ್ರ 2 ಸಮಾನ ಅಥವಾ ಸಮ ಅಲ್ಲ ಅನ್ನೋದನ್ನು ಕೇಳಬೇಕು. ಚಿತ್ರ 2ರಲ್ಲಿ ಹೆಚ್ಚಿನ ಒಂದು ಏನಾಗದಪ್ಪ ಅಂದರೆ ಸುತ್ತಳತೆಯನ್ನು ನಾವು ಕಾಣ್ತೀವಿ. ಓಕೆನಾ? ಎಸ್. ಪ್ರಶ್ನೆ 3, ಎಸ್, ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ಚಿಹ್ನೆಯನ್ನು ಬಳಸಿ ಅಂತ ಕೇಳಿದರು. 12/10, ಆಮೇಲೆ ಇಲ್ಲಿ 12 ಅಂತ ಇದೆ. ಸೊ ಇದು ಇಲ್ಲಿ ಯಾವ ಚಿಹ್ನೆಯನ್ನು ಬಳಸ್ತೀವಿ ಅಂತ ಕೇಳಿದರು. ಅದೇನಾಗುತ್ತದೆ ಅಂದರೆ ಗ್ರೇಟರ್ ದೇನ್ ಅಂತಕ್ಕಂಥ ಚಿಹ್ನೆಯನ್ನು ಏನು ಮಾಡಬೇಕಾಗಿತ್ತು? ಇಲ್ಲಿ ತುಂಬಬೇಕಾಗಿತ್ತು. ಇನ್ನು ಕೈವಾರವನ್ನು ಅಳೆಯಲು ಬಳಸುವ ಸಾಧನ ಅಂತ ಕೇಳಿದ್ದಾರೆ. ಕೈವಾರ ನಾಟ್ ಕೋನ. ಸೊ ಕೋನವನ್ನು ಅಳಿಲಿಕ್ಕೆ ಯಾವುದನ್ನು ಬಳಸ್ತೀವಿ? ಕೈವಾರ, ಮೂಲೆ ಮಟ್ಟ, ಕೋನ ಮಾಪಕ, ಅಳತೆ ಪಟ್ಟಿ. ಸೊ ವೆರಿ ಈಸಿ. ಅದೇನಪ್ಪ ಅಂತಂದರೆ ಕೈವಾರ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಒಟ್ಟು 4 ಬಿಟ್ಟ ಸ್ಥಳಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 4 ಪ್ರಶ್ನೆ 4 ಅಂಕ. ಒಂದು ಸಮಬಾಹು ತ್ರಿಭುಜದಲ್ಲಿರುವ ರೇಖಾ ಸಮಮಿತಿಗಳ ಸಂಖ್ಯೆ ಎಷ್ಟಾಗಿರ್ತದೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ 3 ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಕೊಡಬೇಕು. ಮುಂದಿನ ಪ್ರಶ್ನೆ 4 ಇನ್ ದ ಬ್ರಾಕೆಟ್ -1ರ ಸಂಕಲನದ ವಿಲೋಮ ಅಂತ ಕೇಳಿದ್ದಾರೆ. ಸೊ -1 ಅದಲ್ಲ, ಅದು ಸಂಕಲನದ ವಿಲೋಮ ಮಾಡಿದಾಗ ಎಷ್ಟಾಗ್ತದೆ? +1 ಅಂತ ಬರಿಬೇಕು. ಇನ್ನು ಒಂದು ಚೌಕಾಕೃತಿಯ ಸುತ್ತಳತೆ 64 ಸೆಂಟಿಮೀಟರ್ ಆದರೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಸುತ್ತಳತೆ 64 ಅದ, ವಿಸ್ತೀರ್ಣ ಕಂಡುಹಿಡಬೇಕು. ವಿಸ್ತೀರ್ಣ ಅನ್ನೋದು 256 ಅಂತಕ್ಕಂಥದ್ದನ್ನು ಬರಿಬೇಕು. ನೆಕ್ಸ್ಟ್ ಒನ್, ಖಾಲಿ ಚೌಕದಲ್ಲಿ ಸೂಕ್ತವಾದ ಸಂಖ್ಯೆಯನ್ನು ಬರಿಬೇಕು. 42/84, 6 ಅಂತ ಇದೆ. ಸೊ 6 ಅಂತಂದರೆ ಎಷ್ಟು ಬರ್ತದಪ್ಪ ಅಂದ್ರೆ 12 ಅಂತ ಬರ್ತದೆ. 12 ಇಸ್ ದ ರೈಟ್ ಆನ್ಸರ್. ಇನ್ನು 1 ಮಾರ್ಕರ್ ಕ್ವಶನ್, ವೃತ್ತದ ವ್ಯಾಸ 8 ಸೆಂಟಿಮೀಟರ್ ಆದರೆ ಅದರ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ 7th ಆನ್ಸರ್ ಏನಪ್ಪ ಅಂತಂದರೆ ಇದು ಬಂದ್ಬಿಟ್ಟು ಎಸ್, ವೃತ್ತದ ವ್ಯಾಸ ತ್ರಿಜ್ಯ ಆದರೆ ಅದರ ತ್ರಿಜ್ಯ ಬಂದ್ಬಿಟ್ಟು ಎಷ್ಟು? 4 ಸೆಂಟಿಮೀಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇದು 9ನೇ ಪ್ರಶ್ನೆ ಆಗಬೇಕು. ಇದು 10 ಇದೆ. ಪರಿಭ್ರಮಣದ ಕೇಂದ್ರ ಅಂದರೆ ಏನು ಅಂತ ಕೇಳಿದ್ದಾರೆ. ಪರಿಭ್ರಮಣ ಕೇಂದ್ರ ಯಾವುದಕ್ಕಂತೀವಪ್ಪ ಅಂದ್ರೆ ಯಾವುದಾದರೂ ಒಂದು ವಸ್ತು ಸುತ್ತುವಂತಹ ಕೇಂದ್ರ ಬಿಂದು ಅಥವಾ ಆವರ್ತನ ಕೇಂದ್ರನ ನಾವು ಪರಿಭ್ರಮಣ ಕೇಂದ್ರ ಅಂತಾನೆ ಕರೆಯೋದು. ನೆಕ್ಸ್ಟ್ ಒನ್, -100ಕ್ಕಿಂತ ಕಡಿಮೆ, -150ಕ್ಕಿಂತ ಹೆಚ್ಚು ಇರುವ 5 ಪೂರ್ಣಾಂಕಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವ್ದು ಬರಿಬೋದು? -110, -115, -125, -130, -140 ಅಂತಕ್ಕದನ್ನು ಈ 5 ಪೂರ್ಣಾಂಕಗಳನ್ನು ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್, ಲಾಭ ಧನಾತ್ಮಕವಾದರೆ ₹50ರ ಲಾಭವನ್ನು ಮತ್ತು ₹30ರ ನಷ್ಟವನ್ನು ಹೇಗೆ ನಿರೂಪಿಸ್ತೀರಿ ಅಂತ ಕೇಳಿದ್ದಾರೆ. ಅವಾಗ ಅದನ್ನು ಹೇಗೆ ಬರಿಬೋದು? ಲಾಭ +50, ನಷ್ಟ -30 ಅನ್ನೋದನ್ನು ನೀವೇನು ಮಾಡ್ಬೋದು? ನಿರೂಪಣೆಯನ್ನು ಮಾಡ್ಬೋದು. 2 ಮಾರ್ಕರ್ ಕ್ವಶನ್ಸ್ಗೆ ಬರ್ತೀನಿ. 2 ಸೆಂಟಿಮೀಟರ್ ಅಗಲಾದ 1 ಸೆಂಟಿಮೀಟರ್ ಉದ್ದ ಇರುವ ಆಯತದ ಸುತ್ತಳತೆಯನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಸೊ ನೋಡಿ ಏನು ಕೊಟ್ಟಿದ್ದಾರೆ? ಉದ್ದ 2 ಸೆಂಟಿಮೀಟರ್ ಕೊಟ್ಟರು, ಅಗಲ 1 ಸೆಂಟಿಮೀಟರ್ ಕೊಟ್ಟರು. ಆಯತದ ಸುತ್ತಳತೆಯನ್ನು ಕಂಡುಹಿಡಬೇಕಾದ್ರೆ ಸೂತ್ರ 2 ಇನ್ ದ ಬ್ರಾಕೆಟ್ L+B ಅಂತ ಇದೆ. ಇಟ್ ಮೀನ್ಸ್ ಏನಪ್ಪ ಅಂದರೆ ಉದ್ದ ಪ್ಲಸ್ ಅಗಲ ಅಂತ ಇದೆ. ಸೊ 2 ಬರೀ ಬ್ರಾಕೆಟ್ದಾಗ 2+1 ಬರ್ಕೊಡ್ರಿ. ಸೊ ಅಂಕಿಗಳ ಸಂಖ್ಯೆ ಕೊಡ್ರಿ. 2 3 6 ಆಗ್ತದೆ. 6 ಸೆಂಟಿಮೀಟರ್ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಬರ್ತದೆ. ನೆಕ್ಸ್ಟ್ ಒನ್, 1/3ಕ್ಕೆ 2 ಸಮಾನ ಭಿನ್ನ ರಾಶಿಗಳನ್ನು ಬರೀರಿ ಅಂತ ಕೇಳಿದರೆ 1/3 ಅಂತ ಇತ್ತು. ಸೊ ಅದನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಮೊದಲಿಗೆ 2ರಿಂದ ಗುಣಿಸಬೇಕು. ಸೊ 2ರಿಂದ ಗುಣಿಸಿದಾಗ 2/6 ಬರ್ತದೆ. ಆಮೇಲೆ 3ರಿಂದ ಗುಣಿಸಬೇಕು. ಸೊ ಅವಾಗ 3/9 ಬರ್ತದೆ. ಅಂದರೆ 1/3ಕ್ಕೆ ಸಮಾನ ಭಿನ್ನ ರಾಶಿಗಳು 2/6 ಮತ್ತು 3/9 ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಬರ್ತದೆ. ನೆಕ್ಸ್ಟ್ ಒನ್, ಕೋಷ್ಟಕದಲ್ಲಿ ಹೋಗಿರುವ ಅಳತೆಗಳನ್ನು ಬರೀಬೇಕು. ಉದ್ದ ಇದೆ, ಅಗಲ ಇದೆ, ಆಮೇಲೆ ಆಯತದ ವಿಸ್ತೀರ್ಣ. ಫಸ್ಟ್ನಲ್ಲಿ ಉದ್ದ ಅಗಲ ಕೊಟ್ಟಿದ್ದಾರೆ, ಆಯತದ ವಿಸ್ತೀರ್ಣ ಕಂಡುಹಿಡಬೇಕು. ಸೆಕೆಂಡ್ದಲ್ಲಿ ಉದ್ದ ವಿಸ್ತೀರ್ಣ ಕೊಟ್ಟಿದ್ದಾರೆ, ಅಗಲವನ್ನು ಕಂಡುಹಿಡಬೇಕು. ವೆರಿ ಸಿಂಪಲ್ ಅದ. ಅದನ್ನು ನೀವು ಸೂತ್ರಗಳನ್ನು ಹಾಕಿದಾಗ ನಿಮಗೆ ಗೊತ್ತಾಗ್ತದೆ. ಉದ್ದ 15, ಅಗಲ 10 ಇದ್ದಾಗ 150 ಸೆಂಟಿಮೀಟರ್ ಬರಬೇಕು.
ಆಮೇಲೆ ಉದ್ದ ಹತ್ತಿದಾಗ ವಿಸ್ತೀರ್ಣ 100 ಹತ್ತಿದಾಗ ಅಗಲ 11 ಸೆಂಟಿಮೀಟರ್ ಅಂತ ಬರಬೇಕು. ನೆಕ್ಸ್ಟ್ ಒನ್, ಕೆಳಗಿನ ಭಿನ್ನರಾಶಿಗಳನ್ನ ಬ್ರಹ್ಮಗುಪ್ತನ ವಿಧಾನದಿಂದ ಸಂಕಲನ ಮಾಡಿ ಅಂತ ಕೇಳಿದ್ರು. 1/3 ಮತ್ತು 3/5 ಅಂತ ಇದೆ. ಸೊ ನೀವು ಹೇಗೆ ಬರೀತೀರಾ ಅಂತಂದರೆ ಅವಾಗ 3 ಮತ್ತು 5 ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ಲಸ ತೆಗಿತೀರಿ. 3 ಮತ್ತು 5ರ ಲಸ 15 ಬರ್ತದೆ. ಅವಾಗ 15ರಿಂದ ಗುಣಿಸ್ಬೇಕು. 1/3 ಗುಣಿಸು 15 ಆದಾಗ 5 ಬರ್ತದೆ. 1/3 ಗುಣಿಸು 5 ಆದಾಗ ಅದಕ್ಕೆ ಎಷ್ಟಾಗ್ತದಪ್ಪ ಅಂದ್ರೆ 9 ಅಂತ ಬರ್ತದೆ. ಓಕೆ ತಾನೆ? ಅವಾಗ 1/3 ಪ್ಲಸ್ 3/5 5 ಪ್ಲಸ್ 9 ಆದಾಗ 15 ಅನ್ನೋದೇನಾಗ್ತದಪ್ಪ ಅಂದ್ರೆ ಬರ್ತದೆ. ಈ ತನ್ನಾಗಿ ನೀವು ಅದನ್ನು ಲೆಕ್ಕ ಮಾಡಬೇಕು. ನೆಕ್ಸ್ಟ್ 5/12 ಮತ್ತು 30/84 ಭಿನ್ನರಾಶಿಗಳು ಸಮಾನ ಭಿನ್ನರಾಶಿಯಾಗಿದ್ದಾವೆ ಅಂತ ಪರಿಶೀಲನೆ ಮಾಡ್ರಿ ಅಂತ ಕೇಳಿದ್ದಾರೆ. ಸೊ ಬರ್ಕೊಡ್ರಿ. 5/12 ಮತ್ತು 30/84 5/5ರಿಂದ ನಾವೇನು ಮಾಡಬೇಕು, ಲೆಕ್ಕವನ್ನು ಮಾಡಿದಾಗ 10/28 ಬರ್ತದೆ. ಸೊ ಹೀಗಾಗಿ ನಾವೇನು ಹೇಳ್ಬೋದು, ಅದು ಸಮಾನ ಭಿನ್ನರಾಶಿ ಅಲ್ಲ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಬರ್ತದೆ. ನೆಕ್ಸ್ಟ್, ಬಾಹುವಿನ ಉದ್ದ 3 ಸೆಂಟಿಮೀಟರ್ ಇರಬೇಕು, ಕರ್ಣ AC 5 ಸೆಂಟಿಮೀಟರ್ ಇರಬೇಕು, ABCD ಆಯತವನ್ನು ರಚನೆ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಈ ತರನಾಗಿರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ನೀವೊಂದು ಆಯತವನ್ನು ರಚನೆ ಮಾಡಿದರೆ ಆನ್ಸರ್ ಕಂಪ್ಲೀಟ್ ಬರ್ತದೆ. ನೆಕ್ಸ್ಟ್, ಕೊಟ್ಟಿರ್ತಕ್ಕಂಥ ಚಿತ್ರಗಳಿಗೆ ರೇಖಾ ಸಮಮಿತಿ ಅಕ್ಷಗಳನ್ನು ಎಳಿಬೇಕಾಗಿತ್ತು. ಸೊ 2 ಭಾಗ ಮಾಡಬೇಕು. ಸೊ ಫಸ್ಟ್ ಇದು, ಆಮೇಲೆ ಇದು ಮಾಡಿದರೆ ಇದೇನಾಗ್ತದಪ್ಪ ಅಂದ್ರೆ ಸಮಮಿತಿ ಅಕ್ಷ ಅನ್ನೋದನ್ನು ನಾವೇನು ಮಾಡ್ಬೋದು, ಪ್ರೂವ್ ಮಾಡ್ಬೋದು. ನೆಕ್ಸ್ಟ್ ಇತ್ತು, ಕೆಳಗಿನ ಹೇಳಿಕೆಗಳು ಸರಿಯಾಗಿವೆ ಎಂಬುದನ್ನು ಪರೀಕ್ಷಿಸಬೇಕು. 4 ಪ್ಲಸ್ ಆವರಣ 90 ಪ್ಲಸ್ -11 34 ಪ್ಲಸ್ 90 ಇಂಟು -11 ಅಂತ ಇದೆ. ಸೊ ಇದನ್ನು ಸರಿಯಾಗಿದೆ ಅಂತ ಪರಿಗಣಿಸಲಿಕ್ಕೆ ನೀವೇನು ಮಾಡಬೇಕು ಅಂದರೆ ಲೆಕ್ಕ ಮಾಡಬೇಕು. ಸೊ 4 ಪ್ಲಸ್ 90 ಪ್ಲಸ್ -11 34 ಪ್ಲಸ್ 90 -11. ಸೊ 2 ಸರಳ ರೂಪಕ್ಕೆ ತಂದಾಗ 83 ಮತ್ತು 113 ಬರ್ತದೆ. ಸೊ ಹೀಗಾಗಿ ಇದೇನಾಗಬಹುದು, ಹೇಳಿಕೆ ಸಮ ಅಲ್ಲ. ಸೊ 2 ಕೂಡ ಏನಾಗಿದ್ದಾವಪ್ಪ ಅಂದ್ರೆ ತದ್ವಿರುದ್ಧವಾಗಿದ್ದಾವೆ ಅನ್ನೋದನ್ನು ನೀವು ತೋರಿಸಬೇಕು. ನೆಕ್ಸ್ಟ್, ರೇಷ್ಮಾ ಮತ್ತು ಜಾನ್ ಮಾವಿನ ಹಣ್ಣುಗಳನ್ನು ಹಂಚಿಕೊಳ್ತಾ ಇದ್ರು. ಸೊ ರೇಷ್ಮಾ 2.12 ಮಾವಿನ ಹಣ್ಣು, ಜಾನ್ 3.12 ಮಾವಿನ ಹಣ್ಣುಗಳನ್ನು ತಿಂತಾನೆ. ಹಾಗಾದರೆ ಅವರಿಬ್ಬರು ತಿಂದಿರ್ತಕ್ಕಂಥ ಒಟ್ಟು ಹಣ್ಣುಗಳ ಸಂಖ್ಯೆಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಕಂಡುಹಿಡಿಬೇಕು. ವೆರಿ ಸಿಂಪಲ್ ಅದ. ಸೊ ಅವ್ರಿಗೆ ನೀವೇನು ಮಾಡಬೇಕು, ರೇಷ್ಮಾ ತಿಂದ ಮಾವಿನ ಹಣ್ಣುಗಳ ಸಂಖ್ಯೆ 2.12 ಅಂದ್ರೆ 5/2 ಬರ್ತದೆ. ಇನ್ನು ಜಾನ್ ತಿಂದು ಮಾವಿನ ಹಣ್ಣುಗಳ ಸಂಖ್ಯೆ 3.12 ಅಂದಾಗ ಅದು 7/2 ಬರ್ತದೆ. ಅವಾಗ ಎರಡನ್ನ ಕೂಡ ಕೂಡಿಸಿದಾಗ ಏನಾಗ್ತದಪ್ಪ ಅಂದ್ರೆ 9/2 ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಸಿಂಪಲ್ ಆಗಿ ಮಾಡ್ಬೋದಾಗಿತ್ತು. ನೆಕ್ಸ್ಟ್ ಪ್ರಶ್ನೆ, ಎಸ್. ವರುಣ ಮತ್ತು ರಾಧೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವರುಣ ಮೊದಲ ಸುತ್ತಿನಲ್ಲಿ 3 ಅಂಕ, 2ನೇ ಸುತ್ತಿನಲ್ಲಿ 0, 3ನೇ ಸುತ್ತಿನಲ್ಲಿ 9. ಆದರೆ ರಾಧಾ ಆಯಾ ಸುತ್ತುಗಳಲ್ಲಿ 9, 0 ಮತ್ತು 3 ಅಂಕಗಳನ್ನು ಗಳಿಸಿದರೆ ಅವರಿಬ್ಬರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದವರು ಅಂತ ಕೇಳಬೇಕು. ಸೊ ಏನು ಮಾಡಬೇಕು, ವರುಣ ಗಳಿಸಿದ್ದೆಲ್ಲ ಕೂಡಿಸ್ರಿ. 3 ಪ್ಲಸ್ 0 ಪ್ಲಸ್ 9 ಅಂದರೆ 12. ಆಮೇಲೆ ರಾಧಾ ಗಳಿಸಿದ್ದು 9 ಪ್ಲಸ್ 0 ಪ್ಲಸ್ 3 ಅಂತಂದರೆ ಅದು ಕೂಡ ಏನಾಗ್ತದಪ್ಪ ಅಂದರೆ 12. ಸೊ ಹೀಗಾಗಿ ನಾವೇನು ಮಾಡ್ಬೋದು, ಇಬ್ಬರು ಸಮಾನವಾಗಿರ್ತಕ್ಕಂಥ ಅಂಕ ಗಳಿಕೆಯಾಗಿದೆ ಅನ್ನೋದನ್ನು ನೀವು ತೋರಿಸಬೇಕು. ನೆಕ್ಸ್ಟ್, ಆಕೃತಿ ಇದೆ. ಸೊ ಹೊರಚೌಕದ ಬಾಹು 6 ಸೆಂಟಿಮೀಟರ್ ಮತ್ತು ಪ್ರತಿಯೊಂದು ಚಿಕ್ಕ ಬಾಹು 2 ಸೆಂಟಿಮೀಟರ್ ಇರುವಂತೆ ಒಂದು ಆಕೃತಿಯನ್ನು ರಚಿಸ್ರಿ ಅಂತ ಕೇಳಿದರು. ಸೊ 23ರಲ್ಲಿ ಈ ಥರನಾಗಿರ್ತಕ್ಕಂಥ ಆಕೃತಿಯನ್ನು ನೀವು ರಚಿಸಬೇಕು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. 24 ನೋಡಿರಿ, ಎಸ್ ಹೊಂದಿರೋ ಚಿತ್ರವನ್ನು ಹೆಸರಿಸಬೇಕು. ರೇಖಾ ಸಮಮಿತಿ ಯಾವುದು ಅಂತ ಕೇಳಿದ್ದಾರೆ. ಸೊ ರೇಖಾ ಸಮಮಿತಿ ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇದು ರೇಖಾ ಸಮಮಿತಿ. ರೇಖಾ ಸಮಮಿತಿ ಮತ್ತು ಭ್ರಮಣ ಸಮಮಿತಿ ಅಂತ ಕೇಳಿದ್ದಾರೆ. ಅದು ಬ್ರಿ ಬರ್ತದೆ. ಭ್ರಮಣ ಅಂತಂದರೆ ತಿರುಗೋದು. ಇನ್ನು ಭ್ರಮಣ ಸಮಮಿತಿ ಮತ್ತು ಮಾತ್ರೆ ಹೊಂದಿರುವ ಆಕೃತಿ ಅಂತ ಕೇಳಿದ್ದಾರೆ. ಅದು ಡಿ ಬರ್ತದೆ. ಓಕೆನಾ, ಇದು ಅದರ ಆನ್ಸರ್ ಇದೆ. ಇನ್ನು ಲಾಸ್ಟ್ ರೇಖಾ ಸಮಮಿತಿ ಮತ್ತು ಭ್ರಮಣ ಸಮಮಿತಿ ಹೊಂದಿರದ ಚಿತ್ರ ಅಂತ ಕೇಳಿದ್ದಾರೆ. ಸಿ ಅಂತ ಬರ್ತದೆ. ಇಷ್ಟು 6ನೇ ತರಗತಿಯ ಗಣಿತದಲ್ಲಿರ್ತಕ್ಕಂಥ SA2 DSRT ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.